ಪೋಷಕರ ವಿರೋಧದ ನಡುವೆ ಹೇಳದೆ ಕೇಳದೆ ಪ್ರಿಯಕರನ ಮನೆಗೆ ಹೋಗಿ ದೇವಸ್ಥಾನದಲ್ಲಿ ಮದುವೆಯಾದ ಜೋಡಿ. ಇತ್ತ ಮಗಳು ಕಾಣೆಯಾದ ಬಗ್ಗೆ ಜಯಶ್ರೀ ಪೋಷಕರು ಹೊಸಕೋಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಬೆದರಿದ ಜೋಡಿ ನೇರವಾಗಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಆಗಮಿಸಿ ಮನವಿ ಮಾಡಿದ್ದಾರೆ. ವಾಪಸ್ ಮನೆಗೆ ಬರುವಂತೆ ಪರಿಪರಿಯಾಗಿ ಮಗಳನ್ನ ಬೇಡಿಕೊಂಡ ಪೋಷಕರು. ಎಸ್ಪಿ ಕಚೇರಿಯಲ್ಲಿ ಒಂದಾದ ಜೋಡಿ. ಉಡುಪಿ ಕೃಷ್ಣ ಮಠದಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿರೋ ಮೋದಿ ಬಹಿರಂಗ ಸಮಾವೇಶ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮೋದಿ ರೋಡ್ ಶೋ ಆಯೋಜನೆ ಆಗಿದ್ದು ಭದ್ರತಾ ಸಿಬ್ಬಂದಿ ಇಂಚಿಂಚು ತಲಾಶ್ ನಡೆಸುತ್ತಿದ್ದಾರೆ. ನಗರದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ನಿಷೇಧ. ಪ್ರಧಾನಿ ವೀಕ್ಷಣೆಗೆ ಬರುವವರು ಬ್ಯಾಗ್, ನೀರಿನ ಬಾಟಲ್, ಧ್ವಜ, ಸ್ಟಿಕ್ಕರ್ಸ್, ಬಲೂನ್ಸ್, ಪಟಾಕಿ, ಲೂಸ್ ಪಾಲಿಥೀನ್ ತರುವಂತಿಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿನ ಅಧಿಕಾರ ಹಂಚಿಕೆ ಕಿತ್ತಾಟದಿಂದ ಬಿದ್ದೋಯ್ತು ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ. ಸಿದ್ದು ಸರ್ಕಾರದ ವರ್ಚಸ್ಸು ದಿಢೀರ್ ಕುಸಿತ. ಸಿ ವೋಟರ್ ಸಮೀಕ್ಷೆಯಿಂದ ಬಹಿರಂಗ. ಬಿಜೆಪಿ ಅಥವಾ ಎನ್ಡಿಎ ಮುಖ್ಯಮಂತ್ರಿ ಪರ ಜನರ ಒಲವು. ಬಿಗ್ ಬಾಸ್ OTT ಸೀಸನ್ಗೆ ಸ್ಪರ್ಧಿಯಾಗಿದ್ದ ನಂದು ಕೂಡ ಡಿಕೆಡಿ ವೇದಿಕೆ ಏರಿದ್ದಾರೆ. ಅದ್ಭುತವಾಗಿ ಡ್ಯಾನ್ಸ್ ಮಾಡಿ ಗಮನ ಸೆಳೆದಿದ್ದಾರೆ. ಗೃಹಿಣಿ ಶ್ರೀದೇವಿ ಕೂಡ ಒಳ್ಳೆಯ ರೀತಿಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಇವರ ಡ್ಯಾನ್ಸ್ ನೋಡಿ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ. ಶ್ರೀಲಂಕಾದಾದ್ಯಂತ ಭಾರೀ ಮಳೆಯಾಗ್ತಿದ್ದು ಪ್ರವಾಹ ಹಾಗೂ ಭೂಕುಸಿತದಿಂದ ಇಲ್ಲಿಯವರೆಗೆ 50ಕ್ಕೂ ಅಧಿಕ ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 600ಕ್ಕೂ ಹೆಚ್ಚು ಮನೆಗಳು ಹಾನಿಗೊಳಗಾಗಿರುವುದರಿಂದ ಶ್ರೀಲಂಕಾ ಸರ್ಕಾರಿ ಕಚೇರಿಗಳು ಮತ್ತು ಶಾಲೆಗಳನ್ನು ಮುಚ್ಚಿದೆ. ಹವಾಮಾನ ಸ್ಥಿತಿ ತೀರಾ ಹಾಳಾಗಿದ್ದು ಭಾರೀ ಮಳೆಯಿಂದಾಗಿ ಮನೆಗಳು, ಹೊಲಗಳು, ರಸ್ತೆಗಳು ಜಲಾವೃತವಾಗಿದೆ.